ಮಂಡ್ಯದಲ್ಲಿ ಕಾವೇರಿ ನದಿಯಲ್ಲಿ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾರೆ. ಫೋಟೋ ತಗೊಳ್ಳೋಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿಯಲ್ಲಿ ಘಟನೆ ಆಗಿದೆ. ನದಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫೋಟೋ ತಗೊಳ್ಳೋಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಕಾವೇರಿ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಮಹೇಶ್. ಅವ್ರಿಗೋಸ್ಕರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ನೆನೆ ಸಂಜೆ ಕಾವೇರಿ ನದಿ ಬಳಿ ನಡೆದಿರುವಂತಹ ಘಟನೆ ಇದು. ಮೈಸೂರಲ್ಲಿ ಆಟೋ ಡ್ರೈವರ್ ಆಗಿ ಮಹೇಶ್ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಸ್ನೇಹಿತರ ಜೊತೆಯಲ್ಲಿ ಕೆಆರ್ಎಸ್ ಭಾಗಕ್ಕೆ ಪಿಕ್ನಿಕ್ಗೆ ಅಂತ ಹೇಳಿ ಮಹೇಶ್ ಹೋಗಿದ್ದಾರೆ. ಫೋಟೋ ತಗೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಆಯತಪ್ಪಿ ಕಾವೇರಿ ನದಿಗೆ ಬಿದ್ದು ಬಿಟ್ಟಿದ್ದಾರೆ ಮಹೇಶ್. ನದಿಯಲ್ಲಿ ನೀರು ಹೆಚ್ಚಿದ್ದ ಕಾರಣಕ್ಕೆ ಕೊಚ್ಕೊಂಡು ಹೋಗಿದ್ದಾರೆ. ನೀರಿನ ಫೋರ್ಸ್ಗೆ ಅಗ್ನಿಶಾಮಕ ದಳದಿಂದ ಸ್ಥಳದ ಬಳಿಯಲ್ಲಿ ಮಹೇಶ್ಗೋಸ್ಕರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ. ಫೋಟೋ ತಗೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಲ್ಜಾರಲ್ಲಿ ಬಿದ್ದುಬಿಟ್ಟಿದ್ದಾರೆ. ಈಗ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಎಸ್ಪೆಷಲಿ ಮಳೆಗಾಲ ಸಂದರ್ಭದಲ್ಲಿ ನೀರ್ ಹತ್ರ ಹೋದಾಗ ಹುಷಾರಾಗಿರಿ. ಈ ತರ ಸೆಲ್ಫಿ ತೆಗೆಯೋದು, ಫೋಟೋ ತಗೊಳ್ಳುವಾಗ ಸೇಫ್ ಪ್ಲೇಸ್ ನೋಡಿ ಅಂತ ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಅವಘಡಗಳು ರಿಪೀಟೆಡ್ಲಿ ಆಗ್ತಾ ಇದೆ. ಮಹೇಶ್ ಪ್ರಕರಣದಲ್ಲಿ ಏನಾಯ್ತು? ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಹೌದು ಶರ್ಮಿತಾ, ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ ಸಂಜೆ ನಡೆದಿರುವಂತದ್ದು. ಈ ಒಂದು ಘಟನೆಯಲ್ಲಿ ಮಹೇಶ್ ಅಂತಕ್ಕಂಥ ಅಂದ್ರೆ ಮೈಸೂರಿನಲ್ಲಿ ಆಟೋ ಚಾಲಕನಾಗಿದ್ದಂತ ಮಹೇಶ್ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ನಿನ್ನೆ ಸಿದ್ದಯ್ಯ ಮತ್ತೆ ಮಹೇಶ್ ಇಬ್ರು ಕೂಡ ಮೈಸೂರಿನಿಂದ KRS ಭಾಗಕ್ಕೆ ಪಿಕ್ನಿಕ್ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರಿಬ್ರು ಕೂಡ ಡ್ರಿಂಕ್ಸ್ ಅನ್ನ ಮಾಡಿರ್ತಾರೆ. ಅಂದ್ರೆ ದೂರಿನ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಸಿದ್ದಯ್ಯ ಏನ್ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡಿದ್ವಿ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದಾದ ಬಳಿಕ ಅಲ್ಲೇ KRS ಭಾಗದಲ್ಲಿ ಸುತ್ತಾಟವನ್ನ ಇವರು ನಡೆಸುವಂತದ್ದು. ಹಾಗೆ ಸರ್ವಧರ್ಮ ಆಶ್ರಮ ಅಂತ ಏನಿದೆ, ಈ ಒಂದು ಸರ್ವಧರ್ಮ ಆಶ್ರಮದ ಬಳಿ ಇವರು ಸೇತುವೆ ಬಳಿ ಒಂದು ಸೆಲ್ಫಿಯನ್ನ ತೆಗೆದುಕೊಳ್ಳಿಕ್ಕೆ ಮಹೇಶ್ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಸೇತುವೆ ಮೇಲಿಂದ ಕಾವೇರಿ ನದಿಗೆ ಮಹೇಶ್ ಬಿದ್ದಿರುವಂತದ್ದು. ಅಂದ್ರೆ ಆಯತಪ್ಪಿ ಕಾವೇರಿ ನದಿಗೆ ಬಿದ್ದಿದ್ದಾನೆ. ಇದಾದ ಬಳಿಕ ಆತ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ಮೊದಲೇ ನದಿಗೆ ಸಾಕಷ್ಟು ನೀರನ್ನ KRS ಡ್ಯಾಮ್ ನಿಂದ ಹರಿಸಲಾಗ್ತಾ ಇದೆ. ಹೀಗಾಗಿ ನೀರು ರಭಸವಾಗಿ ಹರಿತಾ ಇತ್ತು. ಆ ನೀರಿನಲ್ಲಿ ಮಹೇಶ್ ಈಗ ಕೊಚ್ಕೊಂಡು ಹೋಗಿರತಕ್ಕಂಥದ್ದು. ಹೀಗಾಗಿ KRS ಪೊಲೀಸರು ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಮಹೇಶ್ಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ